ಯುವ ಶಕ್ತಿಗಳಿಗೆ ಮಾರ್ಗದರ್ಶಕರು, ನಮ್ಮೆಲ್ಲರ ಆಶ್ರಯದಾತರು, ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಗಳಿಗೆ ಶರಣಾರ್ಥಿಯನ್ನು ಸಲ್ಲಿಸಿ, ಸಂಸ್ಥೆಯ ಕಾರ್ಯದರ್ಶಿಗಳು ಪೂಜ್ಯ ಶ್ರೀ ಮಹಾಲಿಂಗ ಅಪ್ಪಗಳ ಪಾದಗಳಿಗೂ ಶರಣಾರ್ಥಿಯನ್ನು ಸಲ್ಲಿಸಿ, ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಆಡಳಿತಾಧಿಕಾರಿಗಳು ಶರಣಶ್ರೀ ಮೋಹನ್ ರೆಡ್ಡಿ ಸರ್ ಅವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ, ಎಲ್ಲ ಪತ್ರಿಕಾ ಬಾಂಧವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ, ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವಂತಹ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವು 2004ರಿಂದ ಇಲ್ಲಿಯವರೆಗೆ ಸುಮಾರು 20 ವರ್ಷಕ್ಕಿಂತ ಹೆಚ್ಚು ಈ ಭಾಗದಲ್ಲಿ ಗುಣಮಟ್ಟದ ಶೈಕ್ಷಣಿಕ ಸೇವೆ ಮಾಡುವುದರ ಮೂಲಕ ವಿಶೇಷವಾಗಿ ಹುಟ್ಟಿದ್ದಾರೆ. ಆ ಒಂದು ದಿಶೆಯಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಲ್ಲಿ ಬರುವ ಜನವರಿ 4, ಜನವರಿ 10, ಜನವರಿ 11, 18, 25 5 ದಿವಸಗಳ ಕಾಲ ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ CBSE, ICSE, IGCSE ಮತ್ತು SLC ಪರೀಕ್ಷೆ ಬರೆಯುತ್ತಿರುವಂತಹ ಅಥವಾ SSC ಪರೀಕ್ಷೆ ಬರೆಯುವಂತಹ ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶ. ಈ ಸುವರ್ಣ ಅವಕಾಶವನ್ನ ಮಕ್ಕಳಿಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದೇ ವರ್ಷದ ಅಂದರೆ 2025ರಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿಯೇ ನೀಟ್ ಪರೀಕ್ಷೆಯಲ್ಲಿ ವೇದಾಂತ್ ಅನ್ನುವಂಥ ವಿದ್ಯಾರ್ಥಿ 165ನೇ ರ್ಯಾಂಕ್ ಅನ್ನು ಪಡೆದುಕೊಂಡು ಇವತ್ತು ಭೂಪಾಲ್ ಏಮ್ಸ್ನಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ IITಯಲ್ಲಿ ಸುಮಾರು 47 ಮಕ್ಕಳು ಕ್ವಾಲಿಫೈ ಆಗಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಇಡೀ ದೇಶಕ್ಕೆ 15ನೇ ರ್ಯಾಂಕ್ ಅನ್ನು ಪಡೆದಿರುತ್ತಾರೆ. ಸೊ ಹಾಗಾಗಿ ಈ ಒಂದು ಪರೀಕ್ಷೆ ವ್ಯವಸ್ಥೆಯಲ್ಲಿ ಒಟ್ಟಾರೆಯಾಗಿ ವಿಜ್ಞಾನ ಮತ್ತು ಗಣಿತದ ವಿಷಯವನ್ನು ಒಳಗೊಂಡು 100 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಈ ಪರೀಕ್ಷೆಯ ಸದುಪಯೋಗವನ್ನು ನಮ್ಮ ಭಾಗದ ಮಕ್ಕಳು, SLC ಓದುವಂಥ ಮಕ್ಕಳು ಇದನ್ನ ಪಡ್ಕೊಳ್ಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗಾಗಲೇ 8,000 ಮಕ್ಕಳು ಇದಕ್ಕೆ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ಇನ್ನೂ ಹೆಚ್ಚು ಮಕ್ಕಳು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರ ಶ್ರೀಚರಣಕ್ಕೂ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಗಡಿ ಭಾಗದಲ್ಲಿ ವಿಶೇಷವಾಗಿ ಮಕ್ಕಳ ಪ್ರತಿಭೆಯನ್ನು ಇಡೀ ನಾಡಲ್ಲ ರಾಷ್ಟ್ರನೇ ನಮ್ಮ ಗಡಿ ಭಾಗ ಚನ್ನಬಸವೇಶ್ವರ ಗುರುಕುಲ ಕಡೆ ನೋಡ್ತಾ ಇದೆ. ಅದಕ್ಕೆ ಫಲಿತಾಂಶ, ಪರಿಶ್ರಮ, ಅದರ ಪರಿಶ್ರಮದ ಫಲನೇ ಆ ಫಲಿತಾಂಶ. ಸ್ವತಃ ಮುಖ್ಯಮಂತ್ರಿಯವರೇ ಸ್ವತಃ ಫೋನ್ ಮಾಡಿ ದೇಶಕ್ಕೆ 15ನೇ ರ್ಯಾಂಕು, ಕಲ್ಯಾಣ ಕರ್ನಾಟಕದಲ್ಲಿ ನೀಟದಲ್ಲಿ ಮೊದಲನೇ ರ್ಯಾಂಕ್ ಗಳಿಸಿದ ಸಲುವಾಗಿ ನಾವು ಸನ್ಮಾನ ಮಾಡ್ತೀವಂತ ಹೋದ ವರ್ಷ ಅವರೇ, ಈ ವರ್ಷನೇ ಅವರು ಕರೆದು ಈ ಭಾವಚಿತ್ರದ ಮೇಲೆ, ಇದು ಕರಪತ್ರದ ಮೇಲೆ ಅವರೇ ಆ ಮಕ್ಕಳಿಗೆ ಸ್ವತಃ ಗೌರವ ಸಲ್ಲಿಸಿ ಅವರಿಗೆ ಪ್ರೋತ್ಸಾಹ ಧನನೂ ನೀಡಿದ್ದು. ಅದೇ ಫೋಟೋವನ್ನು ನಾವು ಬಳಸ್ಕೊಂಡಿದ್ದೀವಿ. ಇಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಗುಣಮಟ್ಟ ಶಿಕ್ಷಣ, ಸಂಸ್ಕಾರ, ಪ್ರಕೃತಿ ಮಡಿಲಲ್ಲಿ ಮಕ್ಕಳು ಅದು ಒಳ್ಳೆ ರೀತಿಯಿಂದ ಅವರಲ್ಲಿ ಎಲ್ಲ ರೀತಿಯಿಂದ ಆ ಮಕ್ಕಳಿಗೆ ಸಂಸ್ಕಾರ, ನೈತಿಕತೆಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಭಾಗವಾಗಿರ್ತಕ್ಕಂಥ ಈ ಜನವರಿ ತಿಂಗಳಲ್ಲಿ 4, 10, 11, 18, 25
5 ದಿನಗಳ ಕಾಲ ಪರೀಕ್ಷೆ ನಡೀತದೆ. ಈ ಪರೀಕ್ಷೆದು ಹೆಚ್ಚಿನ ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಬೇಕು. ಯಾಕಂತಂದರೆ ಎಲ್ಲಿ ಒಳ್ಳೆ ಶಿಕ್ಷಣ ಇರ್ತದೋ, ಎಲ್ಲಿ ಒಳ್ಳೆ ಸಂಸ್ಕಾರ ಇರ್ತದೋ ಆ ಕಡೆ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ. ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಈ ಚನ್ನಬಸವೇಶ್ವರ ಗುರುಕುಲ ಇಡೀ ಒಂದು ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯದ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಅಪ್ಪೋರು ದೂರದೃಷ್ಟಿ, ಅಪ್ಪೋರು ಕಾಳಜಿ, ಕಳಕಳಿನೇ ಅದಕ್ಕೆ ಎಲ್ಲರ ಪರಿಶ್ರಮ, ಪ್ರಾಚಾರ್ಯರು, ಆಡಳಿತಾಧಿಕಾರಿಗಳು ಎಲ್ಲರ ಒಂದು ಪ್ರಯತ್ನ, ಅಪ್ಪೋರ ಸಂಕಲ್ಪ ಈಡೇರಿಸ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಿನ ಒಂದು ಶಕ್ತಿ ತುಂಬಿದವರು ಪತ್ರಿಕಾ ಮಾಧ್ಯಮದವರು. ಹೀಗಾಗಿ ತಮ್ಮ ಮೂಲಕ ಇದು ಹೆಚ್ಚಿನ ಸಂಖ್ಯೆ ಇಲ್ಲಿ ಬರ್ತಾರಂತಕ್ಕಂಥ ವಿಶ್ವಾಸ ಇದೆ. ಈಗಾಗಲೇ 8,000ಕ್ಕಿಂತ ಹೆಚ್ಚು ಮಕ್ಕಳು ನೋಂದಣಿ ಮಾಡಿದ್ದಾರೆ. ನಾನು ನಿನ್ನೆ ಒಂದು ಹಾಲಹಳ್ಳಿಗೆ ವಾರ್ಷಿಕೋತ್ಸವಕ್ಕೆ ಹೋಗಿದ್ದೆ. ಅವ್ರು ಹೇಳ್ತಾ ಇದ್ರು, ಸ್ವಾಮೀಜಿ ಸ್ವತಃ ಅವ್ರ ಭಾಷಣದಲ್ಲೇ ಹೇಳಿದ್ರು, ಬಹುತೇಕ ನಮ್ಮ ಅಪ್ಪೋರು ಗುರುಕುಲ್ ಮಾಡ್ಯಾರ ಅಂತ ತಿಳ್ಕೊಂಡೆ ಇವತ್ತು ನಮ್ಮ ಮನೆತನಗಳು, ನಮ್ಮ ಕುಟುಂಬ, ನಮ್ಮ ಭಾಗವನ್ನು ಸಮೃದ್ಧಿ ಇದೆ. ಒಂದೇ ಕಾಲೇಜಿಂದ 47 IIT ಮಕ್ಕಳಂದ್ರೆ ಅದು ಬಹುತೇಕ ರಾಜಧಾನಿ ಸಾಧ್ಯ ಆಗಲ್ಲ, ಅದು ಗಡಿ ಭಾಗದಾಗ ಅಪ್ಪೋರು ಮಾಡಿದ್ದಾರೆ. ಹೀಗಾಗಿ ನಮ್ಮ ಭಾಗದ ಎಲ್ಲ ಮಕ್ಕಳು ನಾವೇ ಸ್ವತಃ ಸ್ಕೂಲ್ ಬಸ್ ಕೊಟ್ಟು ನಮ್ಮ 1000 ಮಕ್ಕಳು ಈ ಭಾಗದಿಂದ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತು ಅಲ್ಲಿ ನಮ್ಮ ಲಿಂಗಶೆಟ್ಟಿ ಆ ಒಂದು ಕಾಶಿನಾಥ್ ಲಿಂಗಶೆಟ್ಟಿ ಪಬ್ಲಿಕ್ ಸ್ಕೂಲ್ ಅವರು, ಅವ್ರ ಧರ್ಮಪತ್ನಿ ಅರ್ಚನಾ ಅವರೆಲ್ಲರೂ ಕೂಡ್ಕೊಂಡು ಹೇಳ್ತಾ ಇದ್ರು. ಹೀಗಾಗಿ ನಾವು ಹೋದ ವರ್ಷ 98% ಬಂದಂಥ ಶ್ರುತಿ ಅವಳಿಗೆ ನಾವು ಗುರುಕುಲದಲ್ಲೇ ಪ್ರವೇಶವನ್ನು ಕೊಡಿಸಿದ್ದೀವಿ ಅಂತಕ್ಕಂಥದ್ದು. ಹೀಗಾಗಿ ಒಟ್ಟಾರೆ ಇದು ಮಕ್ಕಳಲ್ಲಿ, ಪಾಲಕರಲ್ಲಿ ಎಲ್ಲಿ ಗುಣಮಟ್ಟ ಇರ್ತದೆ ಅಲ್ಲೆಲ್ಲ ಧಾವಿಸಿ ಬರ್ತಾರೆ. ಅದಕ್ಕದು ಗುರುಕುಲ ಸಾಕ್ಷಿಯಾಗಿದೆ. ಇನ್ನೂ ಹೆಚ್ಚಿನ ಮಕ್ಕಳು ಬಂದು ಇದು ಶಿಕ್ಷಣ ಜೊತೆ ಸಂಸ್ಕಾರ ಅದು ಬಹಳ ಮೌಲ್ಯ ಇರ್ತದೆ, ಅದನ್ನು ಕೊಡ್ತಕ್ಕಂಥದ್ದು ಗುರುಕುಲ ಇದೆ. ಹೀಗಾಗಿ ಇದರ ಹೆಚ್ಚಿನ ಮಕ್ಕಳು ಸದುಪಯೋಗ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಪರಮ ಪೂಜ್ಯರು ನಡೆಸ್ಕೊಡ್ತಾರೆ. ಎಲ್ಲರಿಗೂ ಶರಣು. ಓಂ ಶ್ರೀ ಗುರು ಶಿವಲಿಂಗಾಯ ನಮಃ. ಎಲ್ಲರಿಗೂ ಶರಣು. ಒಂದು ದೇಶ, ಒಂದು ರಾಷ್ಟ್ರ ಅಭಿವೃದ್ಧಿಯಾಗಬೇಕು, ಸರ್ವಾಂಗೀಣ ವಿಕಾಸ ಆಗಬೇಕು, ಅದು ಶಿಕ್ಷಣನೇ ಮೂಲ. ಶಿಕ್ಷಣ ವಿಕಾಸ ಆಯಿತು, ಶಿಕ್ಷಣ ಬೆಳೀತು ಅಂದ್ರೆ ಎಲ್ಲ ರಂಗದಲ್ಲಿ ದೇಶ ಅಭಿವೃದ್ಧಿ ಆಗ್ತದೆ. ಆ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಭಾಗ ಶಿಕ್ಷಣದಲ್ಲಿ ಮುಂದುವರಿಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಬಡವರು, ಒಕ್ಕಲಿಗರು, ಕೂಲಿಕಾರರು ಅನೇಕ ಸಾವಿರ ಜನ ಹೈದರಾಬಾದು, ಮುಂಬೈಗೆ ವಲಸೆ ಹೋಗಿ ಅಲ್ಲಿ ದುಡಿತಿದ್ದಂಥ ಕೂಲಿ ಕಾರ್ಮಿಕರ ಮಕ್ಕಳು ಅನೇಕರಿದ್ದಾರೆ. ಅಂಥವರಿಗೆ ಒಂದು ಅನುಕೂಲ ಆಗಿ ಅವರು ಮುಂದೆ ಬರಬೇಕು. ಅವರಲ್ಲಿ ಪ್ರತಿಭೆ ಇರ್ತದೆ, ಆದರೆ ಅವರಿಗೆ ಅವಕಾಶ ಇರೋಂಗಿಲ್ಲ. ಅಂಥ ಪ್ರತಿಭೆ ಇದ್ದು ಅವಕಾಶ ಇರಲಾರ್ದಂಥ ಬಡವರಿಗೂ ಇದು ಒದಗಿಸಬೇಕು, ಇದನ್ನು ಬರಬೇಕು, ಅವರು ಮುಂದೆ ಬರಬೇಕು, IIT ನೀಟದಲ್ಲಿ ಶಿಕ್ಷಣ ಪಡಿಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಉಚಿತ ಪ್ರವೇಶವನ್ನು ನಾವು ಒಂದು 100 ಮಕ್ಕಳಿಗೆ ಇದು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಮತ್ತು ಅದರಿಂದ ಅನೇಕ ಬಡವರು ಇದರಿಂದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ನಮ್ಮಲ್ಲಿ ಒಬ್ಬ ಕ್ಯಾಂಟೀನ್ದಾಗ ಕಪ್ಪು ಬಸಿ ತೊಳಿತಿದ್ದ, ಅವನ ಮಗ ಮಡ್ರಾಸ್ IIT ಸೀಟನ್ನು ಪಡ್ಕೊಂಡಿದ್ದ. ಇಂಥ ಅನೇಕ ಉದಾಹರಣೆಗಳದಾವೆ, ಒಂದಲ್ಲ. ಬಸ್ ಕಂಡಕ್ಟರ್ ಮಗ
ರೊಟ್ಟಿ ಮಾರಾಟ ಮಾಡೋಂಥ ತಾಯಿ ಇಂಥವು ಅನೇಕ ಘಟನೆಗಳು ಒಂದು ಲಿಸ್ಟೇ ಅದ, ಒಂದು ಪಟ್ಟಿನೇ ಅದ. ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ಅವಕಾಶ ಕೊಟ್ರೆ ಬಡವರು ಮುಂದೆ ಬರ್ತಾರ ಅನ್ನಲಿಕ್ಕೆ ಇದು ಸಾಕ್ಷಿ ಅದ. ಇದನ್ನು ನಾವು ತೋರಿಸಿಕೊಟ್ಟಿವಿ. ಇನ್ನೊಂದು 1ರಿಂದ 25ನೇ ರ್ಯಾಂಕನ್ನು ಪಡೆದಿರುವಂಥ ಮಕ್ಕಳಿಗೆ ಪೂರ್ಣ ಊಟ, ವಸತಿ, ಶಿಕ್ಷಣ ಮತ್ತು ಎಲ್ಲ ಸ್ಪರ್ಧಾತ್ಮಕ ತರಬೇತಿ ಏನು ಬೇಕೋ ಅದು 2 ವರ್ಷಕ್ಕೋಸ್ಕರ ಪೂರ್ಣ ಉಚಿತ ಇರ್ತದೆ. 1 to 25. 26ನಿಂದ 100ವರೆಗೆ ಅವರಿಗೆ ಒಟ್ಟು ಏನು ಫೀಸ್ ಇರುತ್ತೋ ಅದರ ಅರ್ಧ ಫೀಸ್ನಲ್ಲಿ ಅಂದರೆ 50% ಸ್ಕಾಲರ್ಶಿಪ್ಪನ್ನು 2 ವರ್ಷಕ್ಕೂ ಇದ್ದಿರುತ್ತೆ. ರೆಸಿಡೆನ್ಷಿಯಲ್ ವಿತ್ ಯಾವುದಿದ್ರು ಯಾವುದೇ ಭಾಗದಲ್ಲಿದ್ದರೂ ಅದನ್ನು ಅದೇ ರೀತಿಯನ್ನು ಅಪ್ಲಿಕೇಶನ್ 25 ಫ್ರೀ ಇರುತ್ತೆ ಪೂರ್ಣ ಊಟ, ವಸತಿ, ಶಿಕ್ಷಣ ಎಲ್ಲನೇ ಇರುತ್ತೆ. 2 ವರ್ಷ ಡೇ ಬಾರ್ಡರ್ ಇದ್ದರೆ ಬಿಡುಗಡೆ ಮಾಡೋದು ಸರ್ 100 ಟು ಅವ್ರವ್ರ ನಾರ್ಮಲ್ ಆಗಿ ಏನು ಪ್ರವೇಶ ಇರ್ತದೋ, ಯಾರಾದ್ರೂ 90 ಇರ್ತಾರ, 95 ಇರ್ತಾರ, 98 ಇರ್ತಾರ. ಪ್ರಕಾಶ್ ದೇಶಮುಖ್ ಅವ್ರು ಈ ಕಡೆ ಬರ್ರಿ. ಪ್ರಕಾಶ್ ದೇಶಮುಖ್ ಸರ್ ಸ್ವಲ್ಪ ಸಮೀಪ ಬರ್ರಿ. ಅವ್ರಿಗೆ ಮಾಲಿನ್ಯ ಕೊಡಿ. ಅವ್ರ ಕೈದವರು ಸೊ ಅವ್ರು ಬಲ್ವೇಮ್ ಸರ್ ಬನ್ನಿ. ವಿಚಾರಕ್ಕೆ ಬರ್ರಿ ಬಲ್ವೇಮ್ ಸರ್. ಈ ಕಡೆ